ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಪ್ರಾ ಮ್ಯಾಟ್ರಿನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿನಪ್ಪ ಅಂತಂದ್ರೆ, ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ, ಈಗ 2024ರಲ್ಲಿ ಯಾರಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೊಂದು ಇದು ಉಪಯುಕ್ತ ಆದಂಥ ವಿಡಿಯೋ ಆಗಿರ್ತೈತಿ. ದಯವಿಟ್ಟು ಕೊನೆವರೆಗೂ ನೋಡಿ. ಏನಪ್ಪ ಅಂತಂದ್ರೆ, ನೀವು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀರಿ, ಎಲ್ಲ ಮಾಡ್ತಾ ಇರ್ತೀರಿ, ಹೊಸದಾಗಿ ಸ್ಟಾರ್ಟ್ ಮಾಡಿಕೇಸಿ ನಂತರ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದಾಗ ನಮ್ಗೆ ಏನು ಅನ್ಸುತ್ತಪ್ಪ ಅಂದ್ರೆ, ಕೆಲವೊಂದು ಏನಪ್ಪ ಅಂತಂದ್ರೆ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ಪೋಸ್ಟ್ಗಳಂತಂದ್ರೆ ಫೋಟೋಗಳನ್ನು ಹಾಕ್ತಾ ಇರ್ತಾರೆ. ನೀವೆಲ್ಲ ನೋಡಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದ್ರೆ ಅಂದ್ರೆ ನಿಮಗೆಲ್ಲ ಗೊತ್ತಾಗಿರ್ತದೆ. ಈಗ ನೋಡ್ರಿ, ಕೆಲವೊಂದು ವೀಡಿಯೋಸ್ಗಳು ಅವರು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಒಂದು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿ ನನ್ನ ವಿಡಿಯೋ 5 ಗಂಟೆಗೆ ಬರಲಿದೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ಈ ರೀತಿಯಾಗಿ ಹಾಕ್ತಿರ್ತಾರೆ. ನಾನು ಕೂಡ ಮೊದಲು ಹಾಕ್ತಾಯಿದ್ದೆ. ಆದ್ರೆ ನಿಮಗೂ ಕೂಡ ಇದು ಗೊತ್ತಿಲ್ಲಪ್ಪ ಅಂತಂದ್ರೆ, ಈಗ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲವ್ರು ಏನು ಮಾಡ್ರಪ್ಪ ಅಂತಂದ್ರೆ, ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ. ಗೊತ್ತಿದ್ದವರು ಈ ವಿಡಿಯೋಕ್ಕೆ ಒಂದು ಸಪೋರ್ಟನ್ನು ಮಾಡಿ. ಬನ್ನಿ, ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದ್ರೆ, ಮ್ಯಾಟ್ರಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಐತೆ ನೋಡ್ರಿ, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಡೈಲಿ ಅಪ್ಡೇಟ್ಗಳು ಬರ್ತಾ ಇರ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಆಲ್ ಅನ್ನೊಂದು ಆಪ್ಷನ್ ಬರ್ತೈತೆ ನೋಡ್ರಿ, ಅದನ್ನ ನಂತರ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದ್ರೆ, ವಿಡಿಯೋಗಳು ನಾವು ಡೈಲಿ ಬಿಡ್ತಾ ಇರ್ತೀವಲ್ಲ, ಅವಾಗ ನೀವು ಏನು ಆಗ್ತದಪ್ಪ ಅಂತಂದ್ರೆ ನಿಮ್ಗೆ ನೋಟಿಫಿಕೇಷನ್ನು ಟನ್ ಅಂತ ಬಂದ್ಬಿಡ್ತೈತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬನ್ನಿ, ನಾ ಇವತ್ತು ಯಾವ ರೀತಿಯಾಗಿ ನಾವು ಕಮ್ಯುನಿಟಿ ಪೋಸ್ಟನ್ನು ಫೋಟೋವನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅಂತ. ನಾವು ಮೊದಲು ಏನು ಮಾಡಬೇಕು ಅಂತಂದ್ರೆ, ನಾವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತೈತಿ. ಈ ರೀತಿಯಾಗಿ ಕಂಡ ನಂತರ ನಾವು ಏನು ಮಾಡಬೇಕು ಅಂದ್ರೆ, ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ಲೋಗೋ ಇರ್ತೈತಿ ನೋಡ್ರಿ, ಯು ಅಂತ, ಅದನ್ನು ನಾವು ಏನು ಮಾಡಬೇಕು ಅಂದ್ರೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗ್ತೈತಿ. ಅಲ್ಲಿ ಕ್ಲಿಕ್ ಆದ ನಂತರ ನೆಕ್ಸ್ಟ್ ಏನಾಗ್ತೈತಪ್ಪ ಅಂತಂದ್ರೆ, ಈ ರೀತಿಯಾಗಿ ನಿಮ್ಮ ಚಾನಲ್ ಓಪನ್ ಆಗ್ತೈತಿ. ಓಪನ್ ಆದ ನಂತರ ನೀವೇನು ಮಾಡಬೇಕು ಅಂತಂದ್ರೆ, ಇಲ್ಲಿ ಹೆಸರು ಇರ್ತೈತೆ ನೋಡ್ರಿ, ನಿಮ್ಮ ಚಾನಲ್ ಹೆಸರು ಇರ್ತೈತಿ. ಅದ್ರ ಮ್ಯಾಗ ನಾವು ಏನು ಮಾಡೋಣ ಅಂತ ಈಗ ಕ್ಲಿಕ್ ಮಾಡೋಣ. ಈಗ ಮ್ಯಾಟ್ರಿನ್ ಕನ್ನಡ ಅಂತ ಐತಿ, ಅದ್ರ ಮ್ಯಾಗ ನಾನು ಈಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರ್ತದೆ, ನಮ್ಮ ಎಲ್ಲ ಚಾನಲ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತದೆ. ಬಂದಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಒಂದು ಬರ್ತೈತಿ, ಆಪ್ಷನ್ ಬರ್ತೈತಿ ಇಲ್ಲಿ ಕಮ್ಯುನಿಟಿ ಅಂತ. ನಾವು ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಕಮ್ಯುನಿಟಿ ಮ್ಯಾಗ ನಾವು ಕ್ಲಿಕ್ ಮಾಡಬೇಕಾಗ್ತೈತಿ. ಕಮ್ಯುನಿಟಿ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಬರ್ತೈತಿ ನೋಡ್ರಿ, ಸೇರೆ ಬಿಹ್ಯಾಂಡ್ ದಿ ಸೀನ್ಸ್ ಫೋಟೋ ಅಂತ ಐತಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡೋಣ ಅಂತ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನೀವು ಕೆಳಗಡೆ ನೋಡ್ತಿರ್ಬೋದು, ಕೆಳಗಡೆ ನಮ್ಮ ಫೋಟೋಸ್ಗಳು ಬರ್ತವೆ. ನಾನೀಗ ಒಂದು ಅಪ್ಡೇಟ್ ಮಾಡಿದ್ದೀನಲ್ಲ ನಿಮ್ಗೆ, ನಾನು ಮುಂಚೆ ಏನು ಮಾಡಿದ್ದೀನಪ್ಪ ಅಂದ್ರೆ, ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರ ತಮ್ಮನೇಲಿ ಒಂದು ಫೋಟೋ ಇದೆ, ಅದನ್ನು ನಾನು ಕ್ಲಿಕ್ ಮಾಡ್ತೀನಿ ಅಂತ. ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಬರ್ತೈತಿ. ಈ ರೀತಿಯಾಗಿ ಬಂದ ಮ್ಯಾಗ ಇಲ್ಲಿ ಕೆಳಗಡೆ ಇದು ಮೇಲ್ಗಡೆ ಇಲ್ಲಿ ನೀವು ಏನಾದರೂ ಮೆಸೇಜ್ ಬರಿಬೋದು. ಆ ಫೋಟೋ ಇರ್ತೈತಿ ನೋಡ್ರಿ, ಆ ಫೋಟೋ ಸಂಬಂಧಪಟ್ಟಂಥ ವಿಷಯವನ್ನು ನೀವೇನು ಮಾಡ್ಬೋದು, ಇಲ್ಲಿ ಬರಿಬೋದು. ಇಲ್ಲಿ ಬರೆದ ನಂತರ ಇಲ್ಲಿ ಮೇಲ್ಗಡೆ ಏನೈತಪ್ಪ ಅಂತಂದ್ರೆ ಪೋಸ್ಟ್ ಅಂತ ಐತಿ. ನೀವೇನು ಮಾಡಬೇಕು, ಅಲ್ಲಿ ಪೋಸ್ಟ್ ಅಂತ ಹೊಡೆದ್ರಪ್ಪ ಅಂತಂದ್ರೆ ಪೋಸ್ಟ್ ಆಗಿಬಿಡ್ತೈತಿ. ಇನ್ನೊಂದು ರೀತಿ ನಾವು ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ತಿಳಿಸ್ಕೊಡ್ತೀನಿ. ಮತ್ತು ನಾವು ಹೋಮ್ಗೆ ಬರೋಣ. ಈ ರೀತಿಯಾಗಿ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಮಧ್ಯದಲ್ಲಿ ಏನೈತಪ್ಪ ಅಂತಂದ್ರೆ ಒಂದು ಪ್ಲಸ್ ಚಿಹ್ನೆ ಐತಿ. ಪ್ಲಸ್ ಚಿಹ್ನೆ ಮ್ಯಾಗ ನಾವು ಏನು ಮಾಡೋಣ ಅಂತಂದ್ರೆ ಜಸ್ಟ್ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ವಿಡಿಯೋ ಶಾರ್ಟ್ ಲೈವ್ ಪೋಸ್ಟ್ ಅಂತ ಐತಿ. ಈ ರೀತಿಯಾಗಿ ಬಂದಿರ್ತಾವೆ. ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ, ಪೋಸ್ಟ್ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಇಮೇಜದ ಒಂದು ಲೋಗೋ ಐತಿ ನೋಡ್ರಿ, ಆ ಲೋಗೋದ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನಮ್ಮ ಗ್ಯಾಲರಿಯಲ್ಲಿರುವಂಥ ಫೋಟೋವನ್ನು ಅದು ತೋರಿಸ್ತೈತಿ. ಆವಾಗ ನಾವು ಏನು ಮಾಡಬೇಕು ಅಂತಂದ್ರೆ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂದ್ರೆ ಇಮೇಜ್ ಇಲ್ಲಿ ಬಂದುಬಿಡ್ತೈತಿ. ಆ ಇಮೇಜ್ ತಕ್ಕಂಗೆ ನಾವು ಏನಾದರೂ ಮೆಸೇಜ್ ಬರೀತಿದ್ದಪ್ಪ ಅಂತಂದ್ರೆ ಅದ್ರ ಮ್ಯಾಗ ಮೆಸೇಜ್ ಬರೋದೈತಿ. ನೀವೇನು ಮಾಡಬೇಕು ಅಂತಂದ್ರೆ ಅಲ್ಲಿ ಟೈಪ್ ಮಾಡಿ ಬರಿಬೋದು. ನೆಕ್ಸ್ಟ್ ನಾವು ಎಲ್ಲ ಮಾಡಿದ ನಂತರ ನಾವೇನು ಮಾಡಬೇಕು ಅಂತಂದ್ರೆ, ಇಲ್ಲಿ ಪೋಸ್ಟ್ ಅಂತ ಐತಿ, ಆ ಪೋಸ್ಟ್ ಅಂತ ಅದ್ರ ಮ್ಯಾಗ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಆ ಫೋಟೋ ನಾವು ಏನು ಹಾಕಿರ್ತೀವಲ್ಲ ಅದು ಅಪ್ಲೋಡ್ ಆಗಿಬಿಡ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕಮ್ಯುನಿಟಿ ಪೋಸ್ಟನ್ನು ನಾವು ತುಂಬ ಈಸಿಯಾಗಿ ಹಾಕೋದು ಹೆಂಗೆ ಅನ್ನೋದು ನಾವು ಈ ವಿಡಿಯೋದಾಗ ಕಲ್ತ್ವಿ ಅನ್ಕೋತೀನಿ. ನಿಮಗೂ ಕೂಡ ಗೊತ್ತಾಯಿತು ಅನ್ಕೋತೀನಿ. ಯೂಟ್ಯೂಬ್ ಚಾನಲ್ದಾಗ ಒಂದು ಲೈಕ್ ಕಾಮೆಂಟ್ ಎಲ್ಲ ಟಕ್
ಒಗಿರಿ. ಮತ್ತು ಇನ್ನಿತರ ವೀಡಿಯೋಸ್ಗಳು ಬರ್ತಾ ಇರ್ತಾವೆ. ಹಂಗೆ ನೀವು ಏನು ಮಾಡಬೇಕು ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಬರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ಆಲ್ ಅನ್ನೋ ಒಂದು ಆಪ್ಷನ್ ಬರ್ತೈತಿ, ಅದನ್ನಂತೂ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದ್ರೆ ನಾ ಡೈಲಿ ವಿಡಿಯೋ ಮಾಡ್ತಿರ್ತೀನಲ್ಲ, ವಿಡಿಯೋಗಳನ್ನು ಹಾಕ್ತಾ ಇರ್ತೀನಲ್ಲ, ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಫಸ್ಟಿಗೆ ನೋಟಿಫಿಕೇಶನ್ ಮ್ಯಾಗ ಬಂದುಬಿಡ್ತೈತಿ. ನಾ ಏನು ಬಿಟ್ಟಿನಿ ಅನ್ನೋದು ಫಸ್ಟ್ ನೀವೇ ನೋಡ್ತೀರಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾ ಭೇಟಿ ಆಗ್ತೀನಂತ, ಸಿಗ್ತೇನಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ